ಹಾಯ್ ಹಲೋ ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಟಿ ಸೆಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಟಿ ಸೆಕ್ಷನ್ ನ CG ಅನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಟಿ ಸೆಕ್ಷನ್. ಅದರ ಡೈಮೆನ್ಷನ್ಸ್ ಕೊಟ್ಟಿದ್ದಾನೆ 100 mm ಇಂಟು 150 mm ಇಂಟು 30 mm ಅಂತ ಹೇಳ್ತಿದ್ದಾನೆ. ಸೊ ಇದನ್ನ ಟಿ ಸೆಕ್ಷನ್ ನಾವೀಗ ಈ ಡೈಮೆನ್ಷನ್ ತಕ್ಕಂತ ಟಿ ಸೆಕ್ಷನ್ ಅನ್ನ ಹಾಕೋಬೇಕು. ಅಂದ್ರೆ ಏನು, ಒಂದು ಟಿ ಶೇಪ್ ನ ಒಂದು ಪ್ಲೇನ್ ಫಿಗರ್ ಅನ್ನ ಅಕಾರ್ಡಿಂಗ್ ಟು ದಿಸ್ ಡೈಮೆನ್ಷನ್ ನಾವೀಗ ಹಾಕೊಳ್ಬೇಕು. ಸೊ ನಾನು ಅದನ್ನ ಆಲ್ರೆಡಿ ಹಾಕೊಂಡಿಟ್ಟಾಗಿದೆ. ಸೊ ಇದಾದ್ಮೇಲೆ ನೀವು ನೋಡ್ಕೋಬಹುದು, ಇಲ್ಲಿ 100 ಅಂತ ಹೇಳಿದ್ರೆ ಈ ಅಗಲವನ್ನು ತಗೊಳ್ಳಿ, ಓಕೆನಾ. ಇದಾದ್ಮೇಲೆ 100 ಮತ್ತು ಇಂಟು 30 mm. ಸೊ 30 mm ಅಂದ್ರೆ ಇದನ್ನ ಅಗಲ 100 mm, ಅದಾದ್ಮೇಲೆ ಇದು ಹೈಟು 30 mm ಅಂತ ತಗೊಂಡಿದ್ದೀನಿ. ಅದಾದ್ಮೇಲೆ ನೋಡಿ 150 mm ಅಂತ ಕೊಟ್ಟಿದ್ದಾನೆ. ಟಿ ಸೆಕ್ಷನ್ ನ 150 mm ಅಂದ್ರೆ ಈ ಬಾಟಮ್ ಇಂದ ಈ ತುದಿವರೆಗೂ 150 mm ಇರುತ್ತೆ, ಸರಿನಾ. ಈ ಬಾಟಮ್ ಇಂದ ಈ ತುದಿವರೆಗೂ 150 mm ಇರುತ್ತೆ. ನಾನೇನ್ ಮಾಡ್ಕೊಂತಿದ್ದೀನಿ, ಸಪ್ರೇಟ್ ಆಗಿ 2 ಸ್ಕೆಚ್ ಗಳನ್ನ ಮಾಡೋದಕ್ಕೋಸ್ಕರ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಕಟ್ ಮಾಡ್ಬಿಡ್ತೀನಿ. ಸೊ ಇದು ಬೇರೆ ಶೇಪ್ ಆಯ್ತು, ಅಂದ್ರೆ ಇದು ಬೇರೆ ಪ್ಲೇನ್ ಫಿಗರ್ ಆಯ್ತು, ಇದೊಂದು ಬೇರೆ ಪ್ಲೇನ್ ಫಿಗರ್ ಆಯ್ತು, ಹೌದಾ. ಹಾಗಾದಾಗ ನಾನು ಈ ಪ್ಲೇನ್ ಫಿಗರ್ ನ ಡೈಮೆನ್ಷನ್ ಹೇಗೆ ತಗೋಬೇಕು ನೋಡಿ. ಟಿ ಸೆಕ್ಷನ್ 150 mm ಅಂತ ಕೊಟ್ಟಿದ್ದಾನೆ. ಅದು ಎಲ್ಲಿಂದ ಹೈಟು, ಇಲ್ಲಿಂದ ಇಲ್ಲಿವರೆಗೂ 150 mm ಇರಬೇಕು. ಬಟ್ ಇಲ್ಲಿ 30 mm ಆಲ್ರೆಡಿ ಕೊಟ್ಟಿರೋದ್ರಿಂದ ನಾನೇನ್ ಮಾಡ್ಕೊಳ್ತಾ ಇದ್ದೀನಿ, ಇದನ್ನ ಈ ಲೆಂತ್ ಅನ್ನ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ತಗೊಳ್ತಾ ಇದ್ದೀನಿ, 120 mm. ಸೊ ಟೋಟಲ್ ಆಗಿ 120 ಇಲ್ಲಿವರೆಗೂ ಪ್ಲಸ್ 30 mm ಆದಾಗ ಟೋಟಲ್ 150 mm ಆಗುತ್ತೆ. ಸೊ ಸರಿನಾ. ಅದೇ ರೀತಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬೇಸಲ್ಲೂ ಇದರ ವಿಡ್ತ್ ಎಷ್ಟು ಕೊಟ್ಟಿದ್ದಾನೆ, 30 mm ಅಂತ ಮಾಡ್ಕೊಂಡಾಗಿದೆ, ಹೌದಾ. ಸೊ ಇಷ್ಟು ಆದಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನೀವು ಫಸ್ಟ್ ಈ ಸ್ಕೆಚ್ ಅನ್ನು ತಗೊಂಡ್ಮೇಲೆ ಏನು ಮಾಡ್ಕೊಳ್ಳಿ, ಎಂಡ್ ಟು ಎಂಡ್ ಒಂದು ಇಂಟು ಮಾರ್ಕ್ ಹಾಕೊಳ್ಳಿ. ಸೊ ಎಂಡ್ ಟು ಎಂಡ್ ಅನ್ನು ಜಾಯಿನ್ ಮಾಡ್ಕೊಳ್ಳಿ ಈ ತರ, ಹೌದಾ. ಇಷ್ಟಾದ್ಮೇಲೆ ಇದಕ್ಕೂ ಅದೇ ತರ ಎಂಡ್ ಟು ಎಂಡ್ ಕಾರ್ನರ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದು ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ರೆಕ್ಟಾಂಗ್ಯುಲರ್ ಶೇಪ್ ಇದೆ. ಇಷ್ಟು ಮಾಡಾದ್ಮೇಲೆ ಇದರ ಮಧ್ಯ ಬಿಂದುವನ್ನು ಗೊತ್ತು ಮಾಡ್ಕೊಳ್ಳಿ. ಸೊ ತಾತ್ಕಾಲಿಕವಾಗಿ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಯಾವುದೇ ಒಂದು ರೆಕ್ಟಾಂಗಲ್ ನ ಸೆಂಟ್ರೆಡ್ ಅಥವಾ ಸೆಂಟರ್ ಆಫ್ ಗ್ರಾವಿಟಿ ಪಾಯಿಂಟ್ ಮಧ್ಯ ಬಿಂದು ಗೊತ್ತು ಮಾಡ್ಬೇಕಂತ ಹೇಳಿದ್ರೆ ಈ ಟೋಟಲ್ ವಿಡ್ತ್ ಇದೆ ಅದರ ಅರ್ಧ, ಈ ಟೋಟಲ್ ವಿಡ್ತ್ ಇದೆ ಅದರ ಅರ್ಧಕ್ಕೆ ಬರ್ತದೆ ಅಂತ ಹೇಳಿದೆ. ಹಾಗಾಗಿ ಇದೇನಾಯ್ತು, ಇದನ್ನು ನಾನು 2 ಪ್ಲೇನ್ ಫಿಗರ್ ಕೊಟ್ಟಿದ್ದಾನೆ, ಇದೊಂದು ಆಬ್ಜೆಕ್ಟ್ ಇದೊಂದು ಪ್ಲೇನ್ ಫಿಗರ್ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇದನ್ನ ನಾನು ಪ್ಲೇನ್ ಫಿಗರ್ 1 ಅಂತ ತಿಳ್ಕೊಳ್ತೀನಿ, ಇದನ್ನ ಪ್ಲೇನ್ ಫಿಗರ್ 2 ಅಂತ ತಿಳ್ಕೊಳ್ತೀನಿ. ಈ ಪಾಯಿಂಟ್ ಏನಾಯ್ತು, CG1 ಆಯ್ತು, ಇದೇನಾಯ್ತು CG2 ಆಯ್ತು, ಸರಿನಾ. ಇಷ್ಟಾದ್ಮೇಲೆ ನೋಡ್ಕೋಬಹುದು ನೀವು. ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ನೇರವಾಗಿ ಯಾವುದೇ ಒಂದು ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಯಾವುದೇ ಸ್ಕೆಚ್ ಅಂತ ಕೇಳಿದಾಗ ನೀವು ಬರ್ಕೊಬಿಡ್ಬೇಕು. ಏನಂತ ಹೇಳಿದ್ರೆ ಎಕ್ಸ್ ಬಾರ್ ಅಂತ ಏನಂತ ಹೇಳ್ತೀನಿ ನಿಮಗೆ, A1 x1 ಪ್ಲಸ್ A2 x2 ಅಂತ ಬರ್ಕೋಬಿಡಿ. ಇಲ್ಲಿ ಇಷ್ಟಿಗೆ ನಿಲ್ಲಿಸ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಇಲ್ಲಿ 2 ಪ್ಲೇನ್ ಫಿಗರ್ ಇರೋದ್ರಿಂದ A1 x1 ಪ್ಲಸ್ A2 x2 ಆಯ್ತು, ಹೋಲ್ ಡಿವೈಡೆಡ್ ಬೈ ಏರಿಯಾ 1 ಪ್ಲಸ್ ಏರಿಯಾ 2 ಆಯ್ತು, ಸರಿನಾ. ಅದೇ ರೀತಿ y ಬಾರ್ ಇದೆ, y ಬಾರ್ಗೆ ಏನು ಬರ್ಕೊಳ್ತೀನಿ, A1 y1 ಪ್ಲಸ್ A2 y2 ಆಯ್ತು, ಹೋಲ್ ಡಿವೈಡೆಡ್ ಬೈ ಏರಿಯಾ 1 ಪ್ಲಸ್ ಏರಿಯಾ 2 ಆಯ್ತು. ಆದ್ಮೇಲೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ನಿಮಗೆ SLC ವರೆಗೂ ಏನು ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಏನು ಕರೀತಾನೆ, ಇದರಲ್ಲಿ ನೀವು ಇಲ್ಲಿ ಹಾಕಿರ್ತೀರಾ, ಈ ತರ ಒಂದು ಸ್ಕೆಚ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇದನ್ನ ಎಕ್ಸ್ ವ್ಯಾಲ್ಯೂ, ಇದನ್ನ y ಅಂತ ಕರಿತೀನಿ. ಸೊ ಇಲ್ಲಿದ್ದಾಗ ಯಾವುದೇ ಒಂದು ಬಿಂದುವನ್ನು ಗುರುತು ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಇದನ್ನ 2,3 ಅಂತ ತಗೊಳ್ತೀನಿ. ಇದೇನಿದು ಎಕ್ಸ್ ಬೆಲೆ y ಬೆಲೆ ಅಂತ ಆಯ್ತು. ಇಲ್ಲಿ ನೋಡಿ ಎಕ್ಸ್ ಬೆಲೆ ಎಷ್ಟಾಯ್ತು, 2 ಇದೆ. ಇದು ಹೇಗೆ ಬಂತು, ಇಲ್ಲಿ ನೋಡಿ ಇದನ್ನ ನಾನು 1 ಅಂತ ತಗೊಂಡ್ರೆ ಇದು 2 ಆಯ್ತು, ಹೌದಾ. ಇಲ್ಲಿ 1 ಇದು 2 ಆಯ್ತು. ಆವಾಗ ಇದೇನಾಗುತ್ತೆ, ಇದೇನಿದು ಈ ಬೆಲೆ ಎಷ್ಟಾಯ್ತು, ಇದು 2 ಆಯ್ತು. ಅದೇ ರೀತಿ ಇದು ನೋಡಿದಾಗ ಇಲ್ಲಿ ಎಷ್ಟಾಗತ್ತೆ, ಇದು 3 ಆಗತ್ತೆ, ಹೌದಾ. 1 2 3 ಆಯ್ತು, 1 2 3 ಆಗುತ್ತೆ. ಈ ಬಿಂದುವನ್ನ ಹೇಗೆ ಗುರ್ತು ಮಾಡಿದ್ವಿ ನಾವು, ಎಕ್ಸ್ y ಅಂತ ಹೇಳಿದ್ರೆ 2 3 ಅಂತ ಬರಿತೀವಿ. ಅಂದ್ರೆ ಏನಿದು, ಎಕ್ಸ್ ಬೆಲೆಯಲ್ಲಿ 2 ಯಾಕಾಯ್ತು ಅಂತ ಹೇಳಿದ್ರೆ ಸರಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಎ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಇಸ್ ಮೆಜರ್ಡ್ ಫ್ರಮ್ y ಆಕ್ಸಿಸ್. ನೋಡಿ ಯಾವುದೇ ಒಂದು ಎಕ್ಸ್ ಬೆಲೆಯನ್ನ ಇಲ್ಲಿ ಎಷ್ಟು ಬರ್ತದೆ, ಇಲ್ಲಿ ಸಪೋಸ್ 3 ಬಂದ್ರೆ ಇದು ಮೆಜರ್ ಮಾಡಿದ್ವಿ ಅಲ್ಲಿಂದ y ವ್ಯಾಲ್ಯೂ ಇಂದ. ನೋಡಿ ಇದರ ಡಿಸ್ಟೆನ್ಸು, ಈ 2 ನಡುವಿನ ಡಿಸ್ಟೆನ್ಸ್ ಎಷ್ಟಾಗಿದೆ, 2 ಬಂದಿದೆ ಅಂತ ಹೇಳಿದ್ರೆ ಎಲ್ಲಿಂದ ಬಂದಿರೋದು, ಅದು y ಆಕ್ಸಿಸ್ ಇಂದ ಬಂದಿದೆ. ಅಂದ್ರೆ ಎಕ್ಸ್ ಬೆಲೆಯನ್ನ y ಆಕ್ಸಿಸ್ ನಿಂದ ಮೆಜರ್ ಮಾಡಿದಾಗ 2 ಬರುತ್ತೆ. ಅದೇ ರೀತಿ y ವ್ಯಾಲ್ಯೂ 3 ಬಂದಿದೆ, ಅದನ್ನು ಎಲ್ಲಿಂದ ಮೆಜರ್ ಮಾಡಿದೀವಿ ನಾವು, ಈ ತರ ಹಿಡಿದಾಗ ನೋಡಿ ಎಕ್ಸ್ ಆಕ್ಸಿಸ್ ನಿಂದ ಮೆಜರ್ ಮಾಡಿದಾಗ 3 ಬರ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಎಕ್ಸ್ ಬೆಲೆ ಬೇಕಾದ್ರೆ ಅದನ್ನ y ಆಕ್ಸಿಸ್ ಇಂದ ಮೆಜರ್ ಮಾಡ್ತೀವಿ,
ವೈ ವ್ಯಾಲ್ಯೂನ ಬೇಕಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಇಂದ ಮೆಜರ್ ಮಾಡ್ತೀವಿ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ನೆನ್ಪಿಟ್ಕೊಳ್ಳಿ, x1 x2ಗಳು ಏನು ಬರ್ತಾ ಇದೆ, y1 y2ಗಳು ಏನು ಬರ್ತಾ ಇದೆ, ಇವಾಗ ಅದನ್ನ ಯಾವಾಗಲೂ ನೆನ್ಪಿಟ್ಕೋಬೇಕು. ಏನಂತ ಹೇಳಿದ್ರೆ ಇದನ್ನ x1 ಬೇಕಂತ ಹೇಳಿದ್ರೆ x1 ಫಾರ್ ಫಸ್ಟ್ ಫಿಗರ್, ಮೊದಲ ಫಿಗರ್ ಯಾವ್ದಿದು ಈ ಫಿಗರ್ಗೆ ಬೇಕಂತ ಹೇಳಿದ್ರೆ ನಾನು ರೆಫರೆನ್ಸ್ ಆಕ್ಸಿಸ್ ಯಾವುದು ವೈ ಆಕ್ಸಿಸ್ ಇಂದ ಮೆಜರ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅದೇ ರೀತಿ x2 ಬೇಕಂತ ಹೇಳಿದ್ರೆ ವೈ ಆಕ್ಸಿಸ್ ಇಂದಾನೆ ಮೆಜರ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ y1 ಬೇಕಂತ ಹೇಳಿದ್ರೆ ಪ್ಲೇನ್ ಫಿಗರ್ 1ಗೆ ಎಕ್ಸ್ ಆಕ್ಸಿಸ್ ಇಂದ ಮೆಜರ್ ಮಾಡಬೇಕು. y2 ಅಂತ ಹೇಳಿದ್ರೆ ಸೆಕೆಂಡ್ ಆಬ್ಜೆಕ್ಟ್ ಸೆಕೆಂಡ್ ಪ್ಲೇನ್ ಫಿಗರಿಗೆ ಎಕ್ಸ್ ಆಕ್ಸಿಸ್ ಅಂತಾನೆ ಮೆಜರ್ ಮಾಡ್ಕೋಬೇಕು. ಸೊ ಇಷ್ಟ ಆದ್ಮೇಲೆ ಇದನ್ನ ಒಂದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಯಾವಾಗಲೂ ನೀವು ಯಾವುದೇ ಒಂದು ಪ್ಲೇನ್ ಫಿಗರ್ ಸಿಕ್ಕಾದ್ಮೇಲೆ ನೋಡಿ, ಈ ಆಬ್ಜೆಕ್ಟ್ನ ಈ ಟಿ ಸೆಕ್ಷನ್ ಏನಿದೆ ಇದರ ಎಕ್ಸ್ಟ್ರೀಮ್ ಲೆಫ್ಟ್ ಎಡ್ಜ್ ಯಾವುದಿದು, ಇದು ಹೌದಾ? ಇದಕ್ಕೋಸ್ಕರ ಇದನ್ನು ಏನು ಮಾಡ್ಕೊಳ್ತಾ ಇದ್ದೀನಿ ನಾನು, ವೈ ಆಕ್ಸಿಸ್ ಅಂತಲೂ, ಅದೇ ರೀತಿ ಎಕ್ಸ್ಟ್ರೀಮ್ ಬಾಟಮ್ ಎಡ್ಜನ್ನು ಏನಂತ ತಿಳ್ಕೊಳ್ತೀನಿ ನಾನು, ಇದನ್ನು ಎಕ್ಸ್ ಆಕ್ಸಿಸ್ ಅಂತಲೂ ಮೆಜರ್ ಮಾಡ್ಕೊಳ್ತೀನಿ. ಇದನ್ನು ಅರ್ಥ ಮಾಡ್ಕೊಳ್ತೀನಿ. ಹಾಗಾದರೆ ಇದನ್ನು ನಾವು ಬರೆಯೋಣ. ಇಲ್ಲಿ ನೋಡ್ಕೊಳ್ಳಿ, ಈಗ CG1 ಇದೆ ಹೌದಾ? CG1 ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಏನಾಯಿತು, CG1 ಅಂತ ಹೇಳಿದ್ರೆ ಈ ಬಿಂದುವಿನಿಂದ ಎಕ್ಸ್ ಆಕ್ಸಿಸ್ಗೆ ಇರುವಂಥ ಮೆಜರ್ಮೆಂಟು ಏನಾಗತ್ತಿದು, y1 ಆಗುತ್ತೆ. y1 ಆಯಿತು. ಅದೇ ರೀತಿ CG2 ಇಂದ ಈ CG2ನ ಬಿಂದುವಿನಿಂದ ಇಲ್ಲಿಗೆ ಇರುವಂಥ ಮೆಜರ್ಮೆಂಟು ಯಾವ ಆಕ್ಸಿಸ್ಸಿಂದ, ಎಕ್ಸ್ ಆಕ್ಸಿಸ್ಸಿಂದ ಈ CG2ಗೆ ಇರುವಂಥ ಡಿಸ್ಟೆನ್ಸನ್ನು ನಾನು ಏನಂತ ಕರ್ಕೊತೀನಿ, y2 ಅಂತ ತಿಳ್ಕೊಳ್ತೀನಿ. ಅದೇ ರೀತಿ ಇಲ್ಲಿ ನೋಡ್ಕೋಬೋದು ನೀವು, ಈ CGಯಿಂದ ಇಲ್ಲಿ ನೋಡ್ಕೊಳ್ಳಿ, ಈ CGಯಿಂದ ಇದು ವೈ ಆಕ್ಸಿಸ್ ಹೌದಾ? ಇದರ ಮೆಜರ್ಮೆಂಟ್ ಎಷ್ಟು ಬರುತ್ತೆ, ಇದನ್ನು ಏನಂತ ಕರಿತೀವಿ ನೋಡಿ, CG ಪಾಯಿಂಟಿಂದ ವೈ ಆಕ್ಸಿಸ್ಗೆ ಇರುವಂಥ ದೂರ ಏನಾಯಿತು, x1 ಆಫ್ ಎ ಫಸ್ಟ್ ಫಿಗರ್, x1 ಆಯಿತು. ಈ ಫಸ್ಟ್ ಫಿಗರ್ ಅಲ್ವಾ? ಅದೇ ರೀತಿ ಇದನ್ನು ನೋಡ್ಕೊಳ್ಳಿ, ಇದು ಸೇಮ್ ಪಾಸ್ ಆಗ್ತಾ ಇದೆ ಒಂದೇ ಲೈನಿಂದ. ಇದನ್ನು ಏನಂತ ಬರ್ಕೊಳ್ತೀನಿ ನಾನು, ಇದನ್ನು x2 ಅಂತ ತಿಳ್ಕೊಳ್ತೀನಿ. ಸರಿನಾ? ಸೊ ಇಲ್ಲಿ ನೋಡಿ, x1 ಮತ್ತು x2 ಸೇಮ್ ಒಂದೇ ಆಕ್ಸಿಸ್ಸಿಂದ ಪಾಸ್ ಆಗ್ತಾ ಇದೆ ಹೌದಾ? ಇಲ್ಲಿ ಇನ್ನೂ ಒಂದು ತಿಳ್ಕೊಳ್ಳುವಂಥ ಅಂಶ ಅಂತ ಹೇಳಿದ್ರೆ, ಯಾವುದೇ ಒಂದು ಸೆಂಟರ್ ಆಫ್ ಗ್ರಾವಿಟಿಯನ್ನು ನಿಮಗೆ ಕಂಡು ಹಿಡಿದು ಕೊಟ್ಟಾಗ ಸಿಮೆಟ್ರಿಕ್ ಅಂತ ತಿಳ್ಕೊಬೇಕು. ಸಿಮೆಟ್ರಿಕ್ ಅಬೌಟ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ತಿಳ್ಕೊಬೇಕು. ಇದನ್ನು ಆಮೇಲೆ ನೋಡೋಣ, ಇದನ್ನು ಆಮೇಲೆ ಹೇಳ್ಕೊಡ್ತೀನಿ ನಾನು. ಈಗ ನೋಡ್ಕೊಳ್ಳಿ, ಇಲ್ಲಿ ನೋಡಿ, ನಾನೀಗ ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ x1 ಇದನ್ನು ಆಮೇಲೆ ಮಾಡ್ಕೊಳ್ತೀನಿ. ಫಸ್ಟ್ ಇದನ್ನು ವೈ ಬಾರನ್ನು ಮಾಡ್ತಾ ಇದ್ದೀನಿ. ವೈ ಬಾರ್ನ ಸೂತ್ರ ಏನು, a1 y1 ಪ್ಲಸ್ a2 y2 ಡಿವೈಡೆಡ್ ಬೈ ಏರಿಯಾ 1 ಪ್ಲಸ್ ಏರಿಯಾ 2 ಇದೆ. ಇಲ್ಲಿ ನೋಡಿ, ಏರಿಯಾ 1 ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಏರಿಯಾ 1 ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಏರಿಯಾ 1 ಯಾವುದು, ಈ ಆಬ್ಜೆಕ್ಟ್ ಹೌದಾ? ಈ ಏನು ಪ್ಲೇನ್ ಫಿಗರ್, ಫಸ್ಟ್ ಪ್ಲೇನ್ ಫಿಗರ್ ಇದೆ, ಇದರ ಉದ್ದ ಎಷ್ಟಿದೆ, 120 ಹೌದಾ? ಅಗಲ ಎಷ್ಟಿದೆ, 30. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇದರ ಉದ್ದ 120, ಅಗಲ ಎಷ್ಟಾಯಿತು, 30. ಎಷ್ಟಾಗುತ್ತೆ, ಇದನ್ನು ಕ್ಯಾಲ್ಕುಲೇಟರ್ನಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಆನ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. 120 ಅಂತ ಟೈಪ್ ಮಾಡಿದ್ದೀನಿ, ಇಂಟು 30 ಮಾಡಿದ್ರು 3600 ಬಂತು. 3600 mm² ಆಗುತ್ತೆ. ಏರಿಯಾನ ಯಾವಾಗಲೂ ಸ್ಕ್ವೇರಲ್ಲಿ ಮೆಜರ್ ಮಾಡ್ಕೊತೀವಿ. ಅದೇ ರೀತಿ ಪ್ಲೇನ್ ಫಿಗರ್ 2, ಇದು 2 ಅಂತ ಏನು ಹೇಳ್ತಾ ಇದೆ, ಇದು ಯಾವುದಕ್ಕಾಗುತ್ತೆ, ಸೆಕೆಂಡ್ ಪ್ಲೇನ್ ಫಿಗರ್ ಇದೆಯಲ್ವಾ, ಈ ಸೆಕೆಂಡ್ ಪ್ಲೇನ್ ಫಿಗರ್ನ ಅಗಲ ಮತ್ತು ಉದ್ದವನ್ನು ಗುಣಿಸೋಣ. ಅಗಲ ಎಷ್ಟಿದೆ, 100 mm ಇಂಟು ಉದ್ದ ಎಷ್ಟಿದೆ, ಎತ್ತರ ಎಷ್ಟಿದೆ, 30. ಸೊ 100 ಇಂಟು 30 ಮಾಡ್ಕೊಂಡ್ರೆ ನೋಡ್ಕೊಳ್ಳಿ, 100 ಇಂಟು 30 ಮಾಡ್ಕೊಳ್ಳಿ, ಈಸಿಕ್ವಲ್ಸ್ ಹೊಡೆದ್ರೆ 3000 ಬರುತ್ತೆ, mm² ಆಯಿತು. ಸರಿನಾ? ಅದೇ ರೀತಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಾನು y1 y2 ಅನ್ನು ಬರೆದು ಬಿಡ್ತೀನಿ. y1 ಅಂದರೆ ಏನಾಗುತ್ತೆ, ಇಟ್ಸ್ ಅ ವ್ಯಾಲ್ಯೂ ಆಫ್ y. ಯಾವುದೇ ಒಂದು y ವ್ಯಾಲ್ಯೂವನ್ನು ಎಕ್ಸ್ ಆಕ್ಸಿಸಿಂದ ಮೆಜರ್ ಮಾಡ್ತೀವಿ ಆಫ್ ಎ ಫಸ್ಟ್ ಫಿಗರ್. ನೋಡಿ, ಫಸ್ಟ್ ಫಿಗರ್ನ ನೋಡಿ, ಈ ಪಾಯಿಂಟ್ ಏನಿದೆ, y1 ವ್ಯಾಲ್ಯೂ ಬೇಕಂತ ಹೇಳಿದ್ರೆ ನಾನು ಎಕ್ಸ್ ಆಕ್ಸಿಸಿಂದ ಮೆಜರ್ ಮಾಡಬೇಕು. ನೋಡಿ, ಈ ಬಿಂದುವನ್ನು ಇಲ್ಲಿಂದ ಮೆಜರ್ ಮಾಡಿದಾಗ ನಾನು ನಿಮ್ಗೆ ಏನು ಹೇಳ್ಕೊಟ್ಟೆ, ಇದು y ವ್ಯಾಲ್ಯೂ ಆಫ್ ಎ ಫಸ್ಟ್ ಫಿಗರ್, y ವ್ಯಾಲ್ಯೂ ಆಫ್ ಎ ಫಸ್ಟ್ ಪ್ಲೇನ್ ಫಿಗರ್ ವಿಚ್ ಇಸ್ ಮೆಜರ್ಡ್ ಫ್ರಮ್ ಎಕ್ಸ್ ಆಕ್ಸಿಸ್. ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳಿ, ಟೋಟಲ್ ಇದು 120 ಇದೆ. ಈ 120ರಲ್ಲಿ ಇದನ್ನು ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ, 120ರಲ್ಲಿ ಅರ್ಧ ಮಾಡಿದಾಗ 60 ಬರುತ್ತೆ. ಸೊ ಇದೆಷ್ಟಾಯಿತು, 60 ಆಯಿತು ಹೌದಾ? ಹಾಗಾಗಿ y1 ಎಷ್ಟಾಯಿತು, 60 mm ಆಯಿತು. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡ್ಕೊಳ್ಳಿ, ಟೋಟಲ್ ಇದು ಲೆಂತ್ ಎಷ್ಟಿದೆ, ಎಕ್ಸ್ ಆಕ್ಸಿಸ್ಸಿಂದ ಮೆಜರ್ ಮಾಡಿದಾಗ ನೋಡಿ, ಇದು ಎಕ್ಸ್ ಆಕ್ಸಿಸ್ಸಿಂದ ಟೋಟಲ್ ಲೆಂತನ್ನು ಮೆಜರ್ ಮಾಡ್ತಾ ಹೋದಾಗ ಎಷ್ಟಕ್ಕೆ ಬಂದು ನಿಲ್ತು, 120 ಬಂತು. ಇದರ ಅರ್ಧ, ಇಲ್ಲಿಂದ ಗಾಡಿ ನಿಮ್ಮ ಡ್ರೈವಿಂಗ್ ಮಾಡ್ತಾ ಹೋದರೆ ಇಲ್ಲಿಂದ ಇಲ್ಲಿವರೆಗೆ ಈ ತುದಿಯವರೆಗೆ ಹೋಗ್ತೀರಾ 120 mm.
ಇದರ ಅರ್ಧವನ್ನು ಮಾಡಿದಾಗ ಎಷ್ಟು ಬರುತ್ತೆ 60 mm. ಅದನ್ನು ಬರ್ಕೊಂಡಿದ್ದೀನಿ. ಯಾವುದು ಇದು ಫಸ್ಟ್ ಫಿಗರು, ಇದು y1 ಆಯಿತು. ಅದೇ ರೀತಿ y2 ಅನ್ನು ಬರಿತಾ ಇದ್ದೀನಿ ನೋಡ್ಕೊಳ್ಳಿ. ಈಗ ಇಲ್ಲಿಂದ ಸರಿನಾ ನೋಡಿ, ನಿಮ್ಮ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕು ಹೌದಾ. ಇದೇನಿದು y2 ಎಲ್ಲಿದೆ, ಈ ಬಿಂದು ಇಲ್ಲಿದೆ. ಅದನ್ನು y2 ಅಂತ ಹೇಳಿದ್ರೆ ಸೆಕೆಂಡ್ ಫಿಗರ್ಗೆ y ವ್ಯಾಲ್ಯೂ ಬೇಕಂತ ಹೇಳಿದ್ರೆ ಎಕ್ಸ್ ಆ್ಯಕ್ಸಿಸ್ಸಿಂದನೇ ಹೋಗಬೇಕು. ನೋಡಿ ಎಕ್ಸ್ ಆ್ಯಕ್ಸಿಸ್ಸಿಂದ ಟೋಟಲ್ ಇಲ್ಲಿವರೆಗೆ ಹೋದ್ರೆ ಎಷ್ಟಾಯಿತು ಅಂತ ನಾವು ಮೆಜರ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಹೋದಾಗ ಇಲ್ಲಿವರೆಗೂ. ಸೊ ಎಂಡ್ ಆಫ್ ದಿಸ್ ಫಸ್ಟ್ ಪ್ಲೇನ್ ಫಿಗರ್ ಎಷ್ಟಾಗುತ್ತೆ 120 ಹೌದಾ. 120 mm ಆಯಿತು. 120 mm ಆದಮೇಲೆ ಇನ್ನು ಈ ಡಿಸ್ಟೆನ್ಸ್ ಇದೆಯಲ್ವಾ, ಇದರಲ್ಲಿ ಅರ್ಧ ಬರಬೇಕು. ಇದು ಟೋಟಲ್ ಎಷ್ಟಿದೆ 30 mm ಇದೆ. ಅದರಲ್ಲಿ ಈ ಅರ್ಧವನ್ನು ತಗೊಂಡಾಗ ನೋಡಿ, ಇಲ್ಲಿಂದ ಈ ಅರ್ಧವನ್ನು ತಗೊಳ್ಳೋಣ. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ತಗೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ 120 ಪ್ಲಸ್ ಇದು 30ಯಲ್ಲಿ ಅರ್ಧ ಹೌದಾ. ಸೊ ಅದಕ್ಕೋಸ್ಕರ ನಾನೇನು ಬರ್ಕೊಳ್ತೀನಿ 120 ಪ್ಲಸ್ 30ಯಲ್ಲಿ ಅರ್ಧ ಅಂದ್ರೆ ಎಷ್ಟಾಯಿತು 120 ಪ್ಲಸ್ 15 mm ಬರೆದ್ರೆ ಎಷ್ಟಾಗುತ್ತೆ 135 mm ಆಯಿತು. ನೆನ್ಪಿಟ್ಕೊಳ್ಳಿ 135 160. ಈಗ ಏರಿಯಾ 1 ಏರಿಯಾ 2 ಸಿಕ್ಕಿದೆ, y1 y2 ಸಿಕ್ತು. ಹಾಗಾಗಿ ಇದನ್ನು y ಬಾರನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಏರಿಯಾ 1 ಎಷ್ಟಿದೆ 3600 ಇದೆ. ಏರಿಯಾ 1 3600 ಬರೆದೆ ಇಂಟು y1 ಅಂತ ಬರ್ಕೊಳ್ತೀನಿ 60 mm. ಪ್ಲಸ್ಗೆ ಪ್ಲಸ್ ಹಾಕಿದೆ. ಏರಿಯಾ 2 ಅಂತ ಹೇಳಿದ್ರೆ 3000 ಇದೆ ಇಂಟು y2 ಬರಿಬೇಕು ಹೌದಾ. y2 ಬೆಲೆ ಎಷ್ಟಿದೆ 135 ಇದೆ. ಡಿವೈಡೆಡ್ ಬೈ ನೋಡಿ, ಡಿವೈಡೆಡ್ ಬೈ ಏರಿಯಾ 1 ಪ್ಲಸ್ ಏರಿಯಾ 2. ಏರಿಯಾ 1 ಎಷ್ಟಿದೆ 3600 ಪ್ಲಸ್ 3000 ಹೌದಾ. ಸೊ ಇಷ್ಟಾದಮೇಲೆ ನೇರವಾಗಿ ಕ್ಯಾಲ್ಕುಲೇಟರ್ನೇ ಯೂಸ್ ಮಾಡ್ಕೊಳ್ಳಿ. ಬ್ರ್ಯಾಕೆಟನ್ನು ಯೂಸ್ ಮಾಡ್ಕೊಳ್ಳೋಣ. AC ಹೊಡ್ಕೊಳ್ಳಿ, AC ಬಟನ್ ಪ್ರೆಸ್ ಮಾಡ್ಕೊಳ್ಳಿ, ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ನೋಡಿ 3600 ಇದೆ ಇಂಟು 60 ಪ್ಲಸ್ 3000 ಇಂಟು 135 ಈಸಿ ಬ್ರ್ಯಾಕೆಟನ್ನು ಹಾಕ್ಕೊಳ್ಳಿ. ಡಿವೈಡೆಡ್ ಬೈ ಇಲ್ಲಿ ಎರಡು ಸಂಖ್ಯೆಗಳು ಬಂದಿರೋದ್ರಿಂದ ಡಿವೈಡಲ್ಲಿ ನೀವು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. 3600 ಪ್ಲಸ್ 3000 ಈಸ್ ಈಕ್ವಲ್ಸ್ ಟು ಹಾಕಿ ಎಷ್ಟು ಬರ್ತಾ ಇದೆ 94.09 mm ಬಂತು ಹೌದಾ. 94.09 mm ಬಂದಿದೆ. ಸೊ ಇದೇನಿದು y ಬಾರ್ನ ವ್ಯಾಲ್ಯೂ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲಿ ಏನು ಕಂಡು ಹಿಡಿದೆ ನಾನು y ಬಾರನ್ನು ಕಂಡು ಹಿಡ್ದಿದ್ದೀನಿ. y ಬಾರ್ ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಈಸ್ ಮೆಜರ್ಡ್ ಫ್ರಮ್ ಎಕ್ಸ್ ಆಕ್ಸಿಸ್. ನೋಡಿ, ಯಾವುದೇ ಒಂದು y ವ್ಯಾಲ್ಯೂಗಳು ಅದು ಬೇಕಿದ್ರೆ y1 ಇರಲಿ, y2 ಇರಲಿ, y ಬಾರ್ ಇರಲಿ, ಅದನ್ನು ನಾವು ಎಕ್ಸ್ ಆಕ್ಸಿಸ್ನಿಂದನೇ ಮೆಜರ್ ಮಾಡಬೇಕು. ಈ ಎಕ್ಸ್ ಆಕ್ಸಿಸ್ನಿಂದನೇ ಮೆಜರ್ ಮಾಡಬೇಕು. ಇದು y1, ಇದು y2, ಇಲ್ಲೆಲ್ಲ y ಬಾರ್ ಬರ್ತಾ ಇದೆ. ಅದನ್ನು ಮೆಜರ್ ಮಾಡ್ಕೊಳ್ಳೋಣ. ನೋಡಿ 94.3 ಅಂತ ಇದೆ ಹೌದಾ. ಹಾಗಾದರೆ ಎಲ್ಲಿ ಬರುತ್ತೆ ಅದು ನೋಡ್ಕೊಳ್ಳಿ. 94 ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 120 ಸರಿನಾ. ಇದಕ್ಕಿಂತ ಸ್ವಲ್ಪ ಕಮ್ಮಿ, ಇಲ್ಲಿ ಎಷ್ಟಿದೆ ಇದು 60 mm ಮೇಲೆ, 120 mm ಕೆಳಗಡೆ. ನಾನು ಇಲ್ಲಿ ಏನು ಮಾರ್ಕ್ ಮಾಡ್ಕೊಳ್ತೀನಿ, ಇದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ಸರಿನಾ. ಈ ಥರ ಮಾರ್ಕ್ ಮಾಡ್ಕೊಂಡೆ. ಇದನ್ನು ಏನಂತ ಕರಿತೀನಿ ಗೊತ್ತಾ ನೋಡ್ಕೊಳ್ಳಿ. ಇದನ್ನು y ಬಾರ್ ಅಂತ ತಿಳ್ಕೊಳ್ತೀನಿ. y ಬಾರ್ ಆಯಿತು. ಎಷ್ಟು ಬಂದಿದೆ 94.09 ಅಂತ ಬಂದಿದೆ. 94.09 ಬಂದಿದೆ ಹೌದಾ. ಇಟ್ಸ್ ಎ ವ್ಯಾಲ್ಯೂ ಆಫ್ y ವಿಚ್ ಇಸ್ ಮೆಜರ್ಡ್ ಫ್ರಮ್ ಎಕ್ಸ್ ಆಕ್ಸಿಸ್. ಅದೇ ರೀತಿ ಈಗ ಇನ್ನೊಂದನ್ನು ಫೈಂಡ್ ಔಟ್ ಮಾಡಬೇಕು. ಇನ್ನೊಂದನ್ನು ಎಕ್ಸ್ ಬಾರ್ ಅಂತ ಕಂಡು ಹಿಡಿಬೇಕಂತ ಹೇಳಿದ್ರೆ a1 x1 ಪ್ಲಸ್ a2 x2 ಡಿವೈಡೆಡ್ ಬೈ ಏರಿಯಾ 1 ಪ್ಲಸ್ ಏರಿಯಾ 2. ನೆನ್ಪಿಟ್ಕೊಳ್ಳಿ, ಎಕ್ಸ್ ಆಕ್ಸಿಸ್ನ ವ್ಯಾಲ್ಯೂವನ್ನು ಎಲ್ಲಿಂದ ಮೆಜರ್ಮೆಂಟ್ ಮಾಡಬೇಕು ನಾನು y ಆಕ್ಸಿಸ್ಸಿಂದ ಮೆಜರ್ ಮಾಡಬೇಕು. ನೋಡಿ, ಅದರ ಮಧ್ಯಬಿಂದು ಟೋಟಲ್ ಆಗಿ ಎಷ್ಟಿದೆ ಇದು 100 ಇದೆ. ಇಲ್ಲಿಂದ ಇಲ್ಲಿವರೆಗೆ 100 ಇದೆ. ಇದರ ಅರ್ಧ ಎಷ್ಟಾಗುತ್ತೆ 50 ಬರುತ್ತೆ. ಯಾಕೆ ಗೊತ್ತಿದೆಯಾ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈ CG1ಗೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು x1 ಇಲ್ಲಿಂದ ಇಲ್ಲಿಗೆ 15 ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿರುತ್ತೆ ಟೋಟಲ್ 100ನಲ್ಲಿ ಅರ್ಧ ಇದೆ. ನೋಡಿ, ಇದು ಒಂದೇ ಸರಳ ರೇಖೆಯಲ್ಲಿ ಇರೋದ್ರಿಂದ x1ನ ವ್ಯಾಲ್ಯೂನು 50 ಆಗುತ್ತೆ, x2ನ ವ್ಯಾಲ್ಯೂನು 50 ಆಗುತ್ತೆ. ಹಾಗಾಗಿ ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ನಿಮಗೆ ಮಾಡಿ ತೋರಿಸ್ತೀನಿ, ಇದರ ಅವಶ್ಯಕತೆ ಇಲ್ಲ, ನೀವು ಬರಿಬೋದು. ಇಟ್ ಈಸ್ ಅದನ್ನು ಆಮೇಲೆ ಬರ್ಸ್ತೀನಿ. ನೋಡ್ಕೊಳ್ಳಿ, ಏರಿಯಾ 1 ಎಷ್ಟಿದೆ 3600 ಇಂಟು 50 ಪ್ಲಸ್ ಏರಿಯಾ 2 ಎಷ್ಟಿದೆ 3000 ಇಂಟು ಎಷ್ಟು ಬಂತು 50 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 3600 ಪ್ಲಸ್ 3000. ಇದನ್ನು ಕ್ಯಾಲ್ಕುಲೇಟರ್ನಲ್ಲಿನೂ ಹೊಡಿಬೋದು. ಅಥವಾ ನಾನೇನು ಮಾಡ್ತೀನಿ ಗೊತ್ತಾ, ಈ 50 ಮತ್ತು ಈ 50 ಕಾಮನ್ ತೆಕ್ಕೊಬಿಡ್ತೀನಿ. 50 ಕಾಮನ್ ತೆಗೆದ್ರೆ ಎಷ್ಟು ಉಳಿತು 3600 ಪ್ಲಸ್ 3000 ಡಿವೈಡೆಡ್ ಬೈ ಇದನ್ನು 3600 ಪ್ಲಸ್ 3000. ಇದನ್ನು ಈ ಥರ ಬರ್ಕೊಂಡು 50 ಇಂಟು 3000 ಪ್ಲಸ್ 3600 ಎಷ್ಟು ಬಂತು 6600 ಡಿವೈಡೆಡ್ ಬೈ 6600. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ 50 mm ಬರುತ್ತೆ. ಸೊ ಎಕ್ಸ್ ಬಾರ್ ಯಾವುದಿದು
ಎಕ್ಸ್ ಬಾರ್ನು 50ನೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಎಕ್ಸ್ ಬಾರ್ ಅಂತ ಹೇಳಿದ್ರೆ ನಾನು ಇಲ್ಲಿ ರೇಖೆಯನ್ನು ಹೊಡ್ಕೋಬೇಕಾಯ್ತು. ನೋಡಿ ಇದನ್ನು ಏನಂತ ಕರಿತೀನಿ ನಾನು, ಎಕ್ಸ್ ಎಕ್ಸ್ ಆಕ್ಸಿಸ್ ಅಂತ ಕರಿತೀನಿ, ಸರಿನಾ. ಇದೇನಿದು ಎಕ್ಸ್ ಎಕ್ಸ್ ಆಕ್ಸಿಸ್ ಆಯಿತು. ಇಲ್ಲಿ ಏನು ಬಂದಿದೆ ನಮಗೆ, ಎಕ್ಸ್ ಬಾರ್ ವ್ಯಾಲ್ಯೂ ಬಂದಿದೆ. ಎಕ್ಸ್ ಬಾರ್ ಎಷ್ಟು ಬಂದಿದೆ, 50 mm ಬಂದಿದೆ. ಸೊ 50 mm ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ಕೋಬೇಕಾಯ್ತು, ನನಗೆ ಇದನ್ನು ಟೋಟಲ್ ಆಗಿ ಈ ಥರ ಆಕ್ಸಿಸನ್ನು ಡ್ರಾ ಮಾಡ್ಕೊಳ್ಳಿ. ಇದು ಇಲ್ಲಿವರೆಗೂ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಏನಂತ ಕರಿತೀವಿ, ವೈ ವೈ ಆಕ್ಸಿಸ್ ಅಂತ ಕರಿತೀವಿ. ಎಕ್ಸ್ ಬಾರ್ ವ್ಯಾಲ್ಯೂವಿಂದ ವೈ ವೈ ಆಕ್ಸಿಸ್ ಸಿಗುತ್ತೆ, ವೈ ಬಾರ್ ಆಕ್ಸಿಸಿಂದ ನಿಮಗೆ ಎಕ್ಸ್ ಎಕ್ಸ್ ಆಕ್ಸಿಸ್ ಸಿಗುತ್ತೆ. ಮತ್ತು ನೆನ್ಪಿಟ್ಕೊಳ್ಳಿ, ಇಲ್ಲಿ ಎರಡು ಎಕ್ಸ್ ಆಕ್ಸಿಸ್ ಮತ್ತು ವೈ ವೈ ಆಕ್ಸಿಸ್ಗಳು ಸಂಧಿಸುವಂಥ ಏನು ಬಿಂದು ಇದೆಯಲ್ಲ, ಇದನ್ನು ಏನಂತ ಕರಿತೀವಿ ನಾವು, ಸಿ ಜಿ ಆಫ್ ಎ ಹೋಲ್ ಫಿಗರ್ ಅಂತ ಕರಿತೀವಿ. ಸಿ ಜಿ ಆಫ್ ಎ ಹೋಲ್ ಫಿಗರ್ ಏನಾಯಿತು, 50, ಏನಾಗುತ್ತೆ 94.09 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಪಾಯಿಂಟ್ ಬೇಕಲ್ವ ನಮಗೆ. ಈ ಪಾಯಿಂಟ್ ಏನಿದು, ಇದು ಸಿ ಜಿ ಆಫ್ ಎ ಫುಲ್ ಎಂಟೈರ್ ಟಿ ಸೆಕ್ಷನ್. ಅಂದರೆ ಏನಿದು ಸಿ ಜಿ ಅಂದ್ರೇನು, ಎಕ್ಸ್ ವ್ಯಾಲ್ಯೂ 50, ಯಾಕಂದರೆ ಎಕ್ಸ್ ವ್ಯಾಲ್ಯೂನ ವೈ ಆಕ್ಸಿಸಿಂದ ಮೆಷರ್ ಮಾಡಿದಾಗ ಇಲ್ಲಿಗೆ 50 ಬಂತು. ಅದೇ ರೀತಿ 94.09 ಏನು ವೈ ಬಾರ್ ವ್ಯಾಲ್ಯೂ ಬಂದಿದೆ, ಅದು ಮೆಷರ್ ಮಾಡಿರೋದು ಎಕ್ಸ್ ಆಕ್ಸಿಂದ ಮೆಷರ್ ಮಾಡಿದಾಗ ಇಷ್ಟಕ್ಕೆ ಬಂದು ನಿಂತಿದೆ. ಹಾಗಾಗಿ ಈ ಟಿ ಸೆಕ್ಷನ್ನ ಏನು ಸೆಂಟ್ರಾಯ್ಡ್ ಏನು ಬರ್ತಿದೆ, ಎಕ್ಸ್ ಬಾರ್ ವೈ ಬಾರ್ ಎಷ್ಟು ಬಂತು, ಸಿ ಜಿ ಅಥವಾ ಸೆಂಟ್ರಾಯ್ಡ್ ಅಂತ ಕರಿತೀವಿ. ಸೆಂಟ್ರಾಯ್ಡ್ ಎಷ್ಟು ಬರ್ತಾ ಇದೆ, 50, 94.09 ಅಂತ ಬರೀಬೇಕು ನೀವು. ಹಾಗಾದರೆ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ. ಯಾಕೆ, ಇಲ್ಲಿ ಬರೆದು ಬಿಡಬೇಕು. ಏನಂತ ಹೇಳಿದ್ರೆ, ಇಟ್ ಈಸ್ ಸಿಮೆಟ್ರಿಕಲ್ ಅಬೌಟ್ ವೈ ವೈ ಆಕ್ಸಿಸ್, ಸಿಮೆಟ್ರಿಕಲ್ ಅಬೌಟ್ ವೈ ವೈ ಆಕ್ಸಿಸ್. ದರ್ಫೋರ್ ಎಕ್ಸ್ ಬಾರ್ ವ್ಯಾಲ್ಯೂ ಎಷ್ಟು ಬರುತ್ತೆ, 50 mm ಬರ್ತಾ ಇದೆ. ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ, ಇದನ್ನು ಬರೀಬೇಕು. ಬಟ್ ಇದನ್ನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಸಿಮೆಟ್ರಿಕ್ ಅಂತ ಹೇಳ್ಕೊಳ್ಳಿ, ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಇದನ್ನು ನನ್ನ ಕೈ ಇದೆ ಹೌದಾ, ಇದರ ಯಾವ ರೀತಿಯಲ್ಲಿ ಮಡಚಿದಾಗ ಎಲ್ಲ ಒಂದು ವಸ್ತುವಿನ ಮೇಲೆ ಒಂದು ಕೈನ ಮೇಲೆ ಇನ್ನೊಂದು ಕೈ ಬೀಳ್ತದೆ, ಈ ಥರ ಮಡಚಿದ್ರೆ ಆಗುತ್ತಾ, ಇಲ್ಲ. ಇದನ್ನು ಏನು ಮಾಡ್ತಿದ್ದೀನಿ, ಇದನ್ನು ಹೀಗೆ ಮಡಚಿದಾಗ ಇದೇನಾಯಿತು, ಸಿಮೆಟ್ರಿ ಆಯಿತು. ಸಿಮೆಟ್ರಿಕಲ್ ಆಕ್ಸಿಸ್ ಯಾವುದಾಯಿತು, ಇದು ವರ್ಟಿಕಲ್ ಆಯಿತು. ಸಪೋಸ್ ನಾ ಇದನ್ನು ಕೈ ಹೀಗೆ ಹಿಡಿದಿದ್ದೀನಿ ಅಂತಾರೆ, ಇದು ಎಕ್ಸ್ ಎಕ್ಸ್ ಆಕ್ಸಿಸ್ ಅಂದರೆ ಈ ಥರ ಮಡಚಿದಾಗ ಏನಾಯಿತು, ಇದು ಹಾರಿಜಾಂಟಲ್ ಆಕ್ಸಿಸ್ ಆಯಿತು. ಇದು ಸಿಮೆಟ್ರಿಕಲ್ ಆಕ್ಸಿಸ್ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ನಿಮಗಿದು ನೆನ್ಪಿಟ್ಕೊಳ್ಳಿ. ಫಸ್ಟ್ ಈ ಸ್ಕೆಚ್ ಹಾಕಿದ ಕೂಡಲೇ ಏನು ಪ್ಲೇನ್ ಫಿಗರ್ಸ್ ಏನಿದಾವೆ ಅದನ್ನು ನೀವು ಏನು ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಇದರ ಏರಿಯಾಗಳನ್ನ ಕಂಡು ಹಿಡ್ಕೊಳ್ಳಿ. ಅದಾದಮೇಲೆ ಎಕ್ಸ್ಟ್ರೀಮ್ ಬಾಟಮಲ್ಲಿ ಎಕ್ಸ್ ಆಕ್ಸಿಸು, ಎಕ್ಸ್ಟ್ರೀಮ್ ಲೆಫ್ಟ್ ಎಜ್ಜಲ್ಲಿ ವೈ ಆಕ್ಸಿಸನ್ನು ಡ್ರಾ ಮಾಡಿ. ಅದಾದಮೇಲೆ ಇಂಟು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ CG1 CG2 ಅನ್ನು ಗುರ್ತು ಮಾಡ್ಕೊಳ್ಳಿ. ಇದರ ಲೊಕೇಶನ್ನು ಎಕ್ಸ್ ಆಕ್ಸಿಸಿಂದ ಮತ್ತು ವೈ ಆಕ್ಸಿಸಿಂದ ಮೆಜರ್ ಮಾಡ್ಕೊಳ್ಳಿ. ಇದರ ಲೊಕೇಶನ್ನು ಎಕ್ಸ್ ಆಕ್ಸಿಸಿಂದ ವೈ ಆಕ್ಸಿಸಿಂದ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಅದನ್ನು ಬರೆದು ಬಿಡಿ. ಇದು Y1 ಆಗುತ್ತೆ, ಇದು Y2 ಆಗುತ್ತೆ, ಇದು X1 ಆಗುತ್ತೆ, ಇದು X2 ಆಗುತ್ತೆ. ಇದನ್ನು ಬರೆದು ಮೆಜರ್ಮೆಂಟ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಇಕ್ವೇಷನ್ ಅನ್ನು ಹಾಕಿ ಏರಿಯಾ 1 ಏರಿಯಾ 2 Y1 Y2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮ್ಗೇನು ಸಿಗುತ್ತೆ, ಇಲ್ಲಿ ಡೈರೆಕ್ಟಾಗಿ ನೇರವಾಗಿ ವೈ ಬಾರನ್ನು ಕಂಡು ಹಿಡ್ಕೋಬೋದು. ಈ ಟಿ ಸೆಕ್ಷನ್ಗೆ ನಿಮಗೆ ಓನ್ಲಿ ವೈ ಬಾರನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಎಕ್ಸ್ ಬಾರನ್ನು ಟೋಟಲ್ ಏನು ಬಿಡ್ತಿದೆಯೋ ಅದರಲ್ಲಿ ಅರ್ಧವನ್ನು ಬರೆದ್ರಾಯಿತು. ಇದರಲ್ಲಿ ಟೋಟಲ್ 100 ಕೊಟ್ಟಿದ್ರೆ 50 ಬರೀಬೇಕು, ಎಕ್ಸ್ ಬಾರನ್ನು 200 ಕೊಟ್ಟರೆ 100 ಅಂತ ಬರೀಬೇಕು. ಈ ಸಿಮೆಟ್ರಿ ಅಬೌಟ್ ಎಕ್ಸ್ ವೈ ವೈ ಆಕ್ಸಿಸ್ ಯಾವಾಗ ಬರುತ್ತೆ ಅಂತ ಹೇಳಿದರೆ ಟಿ ಸೆಕ್ಷನಿಗೆ ಬರುತ್ತೆ ಮತ್ತು ಐ ಸೆಕ್ಷನಿಗೆ ಬರುತ್ತೆ. ಸರಿನಾ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ನಾನೇನು ಸೊಲ್ಯೂಷನನ್ನು ಮಾಡಿ ತೋರಿಸಿದ್ದೀನಿ ನಿಮಗೆ, ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನನ್ನ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.